ಹಾಯ್ ಎಲ್ಲೋ ನಮಸ್ಕಾರ ಕರುನಾಡು. ಮತ್ತೊಮ್ಮೆ ಒಂದು ಬ್ರ್ಯಾಂಡ್ ನ್ಯೂ ಪ್ರಾಪರ್ಟಿ ಜೊತೆಗೆ ನಿಮ್ಮ ಪ್ರಾಪರ್ಟೀಸ್. ಇನ್ನು ಈ ಮನೆಯ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಇನ್ನು ಯಾರೆಲ್ಲ ಈ ನಿಮ್ಮ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಪ್ರಾಪರ್ಟಿ ಬಗ್ಗೆ ಹೇಳೋದಾದ್ರೆ ಇದು ಬಂದು ನಿಮಗೆ 33 into 30 ಡೈಮೆನ್ಷನ್, ಟೋಟಲ್ ನಿಮಗೆ 990 ಡೈಮೆನ್ಷನ್ ಆಗಿರುತ್ತೆ. ಈಸ್ಟ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಮಾಡಿದ್ದಾರೆ. ಜೊತೆಗೆ ನಿಮಗೆ BBMP ಬಿ ಖಾತಾದಲ್ಲೇ ಬರುತ್ತೆ. G+2 ಫ್ಲೋರ್ ಆಗಿರುತ್ತೆ. ಈ ಖಾತಾ ಕೂಡ ರೆಡಿ ಇದೆ. ಜೊತೆಗೆ ನಿಮಗೆ ಒಂದು ಯೂಸ್ ಆಗಿರೋ MS ಗೇಟ್ ಕೂಡ ಕೊಟ್ಟಿದ್ದಾರೆ. MS ಗೇಟ್ ಪಕ್ಕದಲ್ಲೇ ನಿಮಗೆ ಒಂದು ನೇಮ್ ಬೋರ್ಡಿಂಗ್ ಕೂಡ ಜಾಗ ಬಿಟ್ಟಿದ್ದಾರೆ. ಇನ್ಯಾಕ್ತಡ ಬನ್ನಿ ಗೇಟ್ ಒಳಗಡೆ ನೋಡೋಣ ಯಾವ ತರ ಇದೆ. ಗ್ರೌಂಡ್ ಫ್ಲೋರ್ ನೋಡ್ಕೊಂಡ್ ಬರೋಣ ಬನ್ನಿ. ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮ್ಗೆ ಒಂದು ಯೂಜ್ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಸ್ಪೇಸ್ ಜೊತೆಗೆ ನಿಮಗೆ ಒಂದು 2 BHK ಮಾಡಿದ್ದಾರೆ. ಬಂದ್ರೆ ನಿಮಗೆ ಇಲ್ಲಿ ಕಾವೇರಿ ಲೈನ್ ಅಪ್ ಕೂಡ ಮಾಡಿದ್ದಾರೆ. ಜೊತೆಗೆ BBMP ಬಿ ಖಾತಾದಲ್ಲಿ ಬರುವಂತ BBMP ನೀರು ಕೂಡ ಬರುತ್ತೆ. ಜೊತೆಗೆ ನಿಮಗೆ 12,000 ಲೀಟರ್ ಕೆಪಾಸಿಟಿ ಸಮ್ ಕೂಡ ಇದೆ. ಅದ್ರ ಜೊತೆಗೆ ಇಂಡಿವಿಜುವಲ್ ಆಗಿರುವಂತ ಓನ್ ಬೋರ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಇಂಡಿವಿಜುವಲ್ ಗ್ಯಾಸ್ ಲೈನ್ ಕೂಡ ನಿಮಗೆ ಪಾರ್ಕಿಂಗ್ ಏರಿಯಾದಲ್ಲೇ ಕೊಟ್ಟಿದ್ದಾರೆ. ನೋಡ್ತಿರೋದು ಇದು ಬಂದು ನಿಮಗೆ 2 BHK ರೆಂಟೆಡ್ ಪರ್ಪಸ್ಗೆ ಮಾಡಿರ್ತಾರೆ. ಈ ಮೈನ್ ಡೋರ್ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಇರುತ್ತೆ. ಬನ್ನಿ ಒಳಗಡೆ ಇದೆ ನೋಡ್ಕೊಂಡ್ ಬರೋಣ. ಒಳಗಡೆ ಎಂಟ್ರಿ ಆದ ತಕ್ಷಣ ನೀವೇ ನೋಡಬಹುದು ಲಿವಿಂಗ್ ಏರಿಯಾ ಎಲ್ಲ ತುಂಬಾನೇ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಫಾಲ್ ಸೀಲಿಂಗ್ಸ್ ಎಲ್ಲ ನೀವೇ ನೋಡಬಹುದು ತುಂಬಾನೇ ಅದ್ಭುತವಾಗಿ ವೆಲ್ ಫಿನಿಶ್ಡ್ ಆಗಿ ಮಾಡಿದ್ದಾರೆ. ಇನ್ನ ಜೊತೆಗೆ ಟಿವಿ ಕ್ಯಾಬಿನೆಟ್ ಕೂಡ ತುಂಬಾನೇ ಫಿನಿಶಿಂಗ್ ಆಗಿ ಲುಕ್ ಆಗಿ ಮಾಡಿದ್ದಾರೆ. ನಿಮಗೆ ಒಂದು ಲಿವಿಂಗ್ ಏರಿಯಾ ಜೊತೆಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಲಿವಿಂಗ್ ಏರಿಯಾ ಮುಗಿಸ್ಕೊಂಡ್ ಬಂದ ತಕ್ಷಣ ನಿಮಗೆ ಒಂದು ಪೂಜಾ ರೂಮ್ ಕೂಡ ಮಾಡಿದ್ದಾರೆ. ಅದು ಕೂಡ ವೈಟ್ ಟೈಲ್ಸ್ ಹಾಕ್ಬಿಟ್ಟು ತುಂಬಾನೇ ಒಂದು ಲುಕ್ ಅಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಬಂದು ನಿಮಗೆ ಗ್ರೇ ಅಂಡ್ ವೈಟ್ ಕಾಂಬಿನೇಷನ್ ವುಡ್ ವರ್ಕ್ ಎಲ್ಲ ಫುಲ್ ಫರ್ನಿಶ್ಡ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಬಂದು ನಿಮಗೆ ಕಿಡ್ಸ್ ಬೆಡ್ರೂಮ್ ಆಗಿರುತ್ತೆ. ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಇರೋ ಪರ್ಪಸ್ಗೆ ಮಾಡಿರೋದು. ಸೇಫ್ಟಿ ಗ್ರಿಲ್ಸ್ ಎಲ್ಲ ನೋಡಬಹುದು. SS ವರ್ಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ PVC ಶೀಟ್ಸ್ ನ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಮುಂದೆಗಡೆ ಎಲಿವೇಶನ್ ಲುಕ್ ಬರಲಿ ಎಂಬಿಟ್ಟು ಒಂದು ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ SS ಅಲ್ಲಿ ಮಾಡಿದ್ದಾರೆ. ಬಂದ್ರೆ ನಿಮಗೆ ಇದು ಮೈನ್ ಡೋರ್ ಬಂದು ಫುಲ್ ಟೀ ಕಲರ್ ಫಿನಿಶ್ ಆಗಿದೆ. ಮೈನ್ ಡೋರ್ ಕೂಡ ಇದನ್ನು ಕೂಡ ನಿಮಗೆ ಈಸ್ಟ್ ಫೇಸಿಂಗ್ ಮಾಡಿದ್ದಾರೆ. ಒಳಗಡೆ ಎಂಟ್ರಿ ಆದ ತಕ್ಷಣ ನೀವೇ ನೋಡಬಹುದು ಫಾಲ್ ಸೀಲಿಂಗ್ಸ್ ಮಾತ್ರ ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಲೈಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಡಿಸೆಂಟ್ ಲುಕ್ ಆಗಿರೋ ಲೈಟ್ಸ್ ಗಳನ್ನ ಹಾಕಿದ್ದಾರೆ. ಜೊತೆಗೆ ಲಿವಿಂಗ್ ಏರಿಯಾ ನೋಡಬಹುದು ತುಂಬಾನೇ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಫಾಲ್ ಸೀಲಿಂಗ್ಸ್ ಜೊತೆಗೆ ನಿಮಗೆ ಒಂದು ಅದ್ಭುತವಾದ ಬ್ಯೂಟಿಫುಲ್ ಆದ ಟಿವಿ ಕ್ಯಾಬಿನೆಟ್ ಕೂಡ ರೆಡಿ ಮಾಡಿದ್ದಾರೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಏರಿಯಾ ಮುಗಿಸ್ಕೊಂಡ ತಕ್ಷಣ ನಿಮಗೆ ಒಂದು ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಪೂಜಾ ರೂಮ್ ಪಕ್ಕದಲ್ಲಿ ನಿಮಗೆ ಗ್ರೇ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಕಿಚನ್ ಕ್ಯಾಬಿನೆಟ್ಸ್ ನ ಸೆಟಪ್ ಮಾಡಿದ್ದಾರೆ. ತುಂಬಾನೇ ಡೀಸೆಂಟ್ ಆಗಿ ಕಾಣಿಸುತ್ತೆ. ಈ ವುಡ್ ಪಾರ್ಟಿಷನ್ ವರ್ಕ್ ಜೊತೆಗೆ ನಿಮಗೆ ಇಲ್ಲಿ ಒಂದು ನಿಮಗೆ ವಾಷಿಂಗ್ ಮಿಷಿನ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ನೀವೇ ನೋಡ್ಬೋದು ಕಾಮನ್ ವಾಶ್ರೂಮ್ ಕೂಡ ಮಾಡಿದ್ದಾರೆ. ಅದು ಕೂಡ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿದೆ ಒಳಗಡೆ ಕಲರ್ ನೋಡೋದಕ್ಕೂ ಕೂಡ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಒಂದು ಫಾಲ್ ಸೀಲಿಂಗ್ಸ್ ವರ್ಕ್ ಕೂಡ ಮಾಡಿದ್ದಾರೆ. ಜೊತೆಗೆ ನಿಮಗೆ ಬ್ರೌನ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೂಡ ಮಾಡಿದ್ದಾರೆ. ನೀವೇ ನೋಡಬಹುದು. ಇಲ್ಲಿ ನಿಮಗೆ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಕಿಡ್ಸ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಇದಕ್ಕೂ ಕೂಡ ನಿಮಗೆ ಫಾಲ್ ಸೀಲಿಂಗ್ಸ್ ಅಂಡ್ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ 2 BHK ಮಾಡಿದ್ದಾರೆ. ಇದು ಕೂಡ ರೆಂಟೆಡ್ ಪರ್ಪಸ್ಗೆ ಮಾಡಿರೋದು. ಸೇಮ್ ಆಸ್ ಇಟ್ ಇಸ್ ಫಸ್ಟ್ ಫ್ಲೋರ್ ಯಾವ ತರ ಮಾಡಿದಾರೋ ಸೇಮ್ ಆಸ್ ಇಟ್ ಇಸ್ ಅದೇ ತರ ಮಾಡಿದ್ದಾರೆ. ಒಳಗಡೆ ನೋಡ್ಕೊಂಡ್ ಬರೋಣ ಬನ್ನಿ. ಒಳಗಡೆ ಎಂಟ್ರಿ ಆದ ತಕ್ಷಣ ಸೇಮ್ ವಿಶಾಲವಾದ ಲಿವಿಂಗ್ ಏರಿಯಾ ಬಂದಿದೆ. ಜೊತೆಗೆ ಫಾಲ್ ಸೀಲಿಂಗ್ಸ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಒಂದು ಯೂಸ್ ಆದ ಟಿವಿ ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ತುಂಬಾನೇ ದೊಡ್ಡದಾಗಿ ಬಂದಿದೆ. ಬಟ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಆಸ್ ಇಟ್ ಇಸ್ ಫಸ್ಟ್ ಫ್ಲೋರ್ಗೆ ಹೋಲಿಸ್ಕೊಂಡ್ರೆ. ಲಿವಿಂಗ್ ಏರಿಯಾ ಮುಗಿಸ್ಕೊಂಡ್ ಬಂದ ತಕ್ಷಣ ನಿಮಗೆ ಆಸ್ ಇಟ್ ಇಸ್ ಒಂದು ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ ಒಂದು ಕಿಚನ್ ಕ್ಯಾಬಿನೆಟ್ ಸೇಮ್ ಆಸ್ ಇಟ್ ಇಸ್ ಸೇಮ್ ಕಲರ್ ಅಲ್ಲೇ ಮಾಡಿದ್ದಾರೆ. ಸ್ವಲ್ಪ ಯಾವುದೇ ತರ ಚೇಂಜಸ್ ಮಾಡಿಲ್ಲ. ಅಂಡ್ ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಕಾಮನ್ ವಾಶ್ರೂಮ್ ಆಗಿರುತ್ತೆ. ಲಿವಿಂಗ್ ಏರಿಯಾ ಜೊತೆಗೆ ಬಂದಿರೋದು ಕಾಮನ್ ವಾಶ್ರೂಮ್. ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ ಕೂಡ ಆಸ್ ಯೂಶುವಲ್ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ವಿತ್ ಒಂದು PVP ವರ್ಕ್ಸ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನೀವೇ ನೋಡಬಹುದು. ವೈಟ್ ಅಂಡ್ ಬ್ರೌನ್ ಕಾಂಬಿನೇಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮಾಸ್ಟರ್ ಬೆಡ್ರೂಮ್ಗೆ ಆಸ್ ಯೂಶುವಲ್ ನಿಮಗೆ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಬಂದಿದೆ. ನೋಡ್ಕೊ ಬನ್ನಿ. ಇದು ಒಂದು ನಿಮಗೆ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಕಿಡ್ಸ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಸೇಮ್ ನಿಮ್ಗೆ ಇದಕ್ಕೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ವಿತ್ ಫಾಲ್ ಸೀಲಿಂಗ್ಸ್ ವರ್ಕ್ ಎಲ್ಲ ಬಂದಿದೆ. ಬೆಡ್ರೂಮ್ ತುಂಬಾನೇ ಸ್ಪೇಷಿಯಸ್ ಆಗಿ ಬಂದಿದೆ. ಆಸ್ ಇಟ್ ಇಸ್ ನಿಮಗೆ ಗೊತ್ತಿರುತ್ತೆ ಎಲ್ಲಾ ಮನೆಗಳು ಕೂಡ ಇವಾಗ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಅದ್ರ ಜೊತೆಗೆ ನಿಮಗೆ 1,500 ಲೀಟರ್ ಕೆಪಾಸಿಟಿ ಸಿಂಟ್ಯಾಕ್ಸ್ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಒಂದು ಚಿಕ್ಕದಾದ ಸ್ಟೋರ್ ರೂಮ್ ಕೂಡ ಕೊಟ್ಟಿದ್ದಾರೆ. ಮಲ್ಟಿಪರ್ಪಸ್ ನೀವು ಇದನ್ನ ಬೇಕಾದ್ರೆ ಅದಕ್ಕಾರ ಯೂಸ್ ಮಾಡ್ಕೋಬಹುದು. ಸೊ ಇಷ್ಟು ಒಂದು ಈ ಮನೆಯ ಡೀಟೇಲ್ಸ್ ಆಗಿರುತ್ತೆ. ಇನ್ನು ಹೆಚ್ಚಿನ ಡೀಟೇಲ್ಸ್ಗಾಗಲಿ ಅವ್ರ ವಿಸಿಟಿಂಗ್ ಆಗಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ಅಂಡ್ ಇದೇ ತರ ಪ್ರಾಪರ್ಟಿ ವಿಡಿಯೋಸ್ಗೆ ನಿಮ್ಮ ಪ್ರಾಪರ್ಟೀಸ್ ಪೇಜ್ನ ಫಾಲೋ ಮಾಡಿ.